ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡ್ಡಿ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ಲಾಗ್ ಏನಪ್ಪ ಅಂದರೆ ಹಾಗೆ ಶಿವರಾತ್ರಿ ಹಬ್ಬದ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಇದು ಪಾರ್ಟ್ 2 ಆಗಿರುತ್ತೆ. ಸೊ ಅವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಏನೇನು ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಹಾಗೆ ಎಲ್ಲ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ಹೂವು ಎಲ್ಲ ಕಟ್ಕೊಂಡು ಸೊ ಬೇಗ ಪೂಜೆಗೆಲ್ಲ ತಯಾರಿ ಮಾಡ್ತಾಯಿದ್ದೆ. ಹೂವು ಏನಕ್ಕೆ ಕಟ್ತಾಯಿದ್ದೆ ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಶಿವನ ದೇವಸ್ಥಾನಕ್ಕೆ, ಅದಕ್ಕೋಸ್ಕರ ಎಲ್ಲ ಕಟ್ತಾಯಿದ್ದೆ. ಓಂ ನಮಃ ಶಿವಾಯ. ಹಾಗೆ ಇದು ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಸೊ ಈಗ ಏನಪ್ಪ ಕೆಲಸ ಅಂದರೆ ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಸೊ ಮನೇಲಿ ಇನ್ನೂ ಮಲಗಿದ್ದಾರೆ. ಸೊ ಈಚೆ ಕಡೆ ಎಲ್ಲ ಕಸ ಗುಡಿಸಿ ರಂಗೋಲಿ ಎಲ್ಲ ಹಾಕ್ಬಿಡೋಣ. ಬನ್ನಿ ಫ್ರೆಂಡ್ಸ್. ಇನ್ನೂ ಕತ್ತಲಾಗಿದೆ, ಲೈಟ್ ಹಾಕಿದ್ದೀನಿ. ಬೇಗ ಕೆಲಸ ಮುಗಿಸೋಣ. ಸೊ ಹಾಗೆ ಈಚೆನೂ ಬೇಗ ಎಲ್ಲ ಕಸ ಗುಡಿಸಿ ನೀವು ನೋಡ್ಬೋದು, ಇನ್ನೂ ಬೆಳಕೆ ಆಗಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಹಾಗೆ ರಂಗೋಲಿ ಹಾಕ್ಬೇಕಂತ ಎಲ್ಲ ನೀಟಿಗೆ ತೊಳೆದು ಬೇಗ ರಂಗೋಲಿ ಹಾಕ್ತಾಯಿದ್ದೆ ನಾನು. ನಮ್ಮ ಮನೆ ಕಡೆ ಸ್ವಲ್ಪ ಕತ್ಲಿದ್ದು, ಇನ್ನೂ ಬೆಳಕಾಗಿರಲಿಲ್ಲ. ಬೇಗನೆ ಎದ್ದಿದ್ದೆ ನಾನು. 4 ಎದ್ದೇ ಇದ್ನಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ 4ಗೆ ಹೋಗಿ ಸ್ನಾನ ಮಾಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ಅವರೆಲ್ಲ ಈಚೆ ಎಲ್ಲ ಕ್ಲೀನ್ ಮಾಡ್ಕೊತಾಯಿದ್ರು ನಮ್ಮ ಅಜ್ಜಿಯವರು. ಸೊ ನಾನು ಇದೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಬಿಡ್ತಾಯಿದ್ದೆ. ಸೊ ಶಿವರಾತ್ರಿ ಹಬ್ಬದ ದಿನ ಓಂ ನಮಃ ಶಿವಾಯ ಅಂದರೆ ತುಂಬ ಒಳ್ಳೆಯದಾಗುತ್ತಂತೆ. ಸೊ ಅದಕ್ಕೆ ದೇವ್ರನ್ನ ಜ್ಞಾಪನ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ದೆ. ಸೊ ಈ ಥರ ಸಿಂಪಲಾಗಿ ರಂಗೋಲಿ ಹಾಕಿದ್ದೆ. ಅದು ಬೇರೆ ನಾವು ಆಲ್ರೆಡಿ ಪೇಂಟಲ್ಲಿ ಹಾಕಿದ್ವಲ್ಲ, ಅದು ನನ್ನ ಮದುವೆಗೆ ಮುಂಚೆ ಹಾಕಿತ್ತು. ಸೊ ಆಕ್ವರ್ಡ್ ಆಗಿರುತ್ತೆ ಅಂತ. ಸೊ ಇನ್ನು ಅದೆಲ್ಲ ಮುಗಿಸ್ಕೊಂಡು ನೈವೇದ್ಯಕ್ಕೆ ರೆಡಿ ಮಾಡಿರೋ ಅಂಥದ್ದನ್ನ ತಿರ್ಗಿ ಮತ್ತೆ ಹುಣಸೆಹಣ್ಣು ಎಲ್ಲ ಹಾಕಬೇಕಿತ್ತು. ಸೊ ನೀಟಾಗಿ ಹುಣಸೆಹಣ್ಣು ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೆ. ಪುಳಿಯೋಗರೆ ಮಾಡ್ತಾಯಿದ್ದೆ ನೈವೇದ್ಯಕ್ಕೆ. ಸೊ ಸ್ವೀಟು ಹಾಗೆ ಮಾಡಿದ್ದೆ ನಾನು. ಸೊ ಎಲ್ಲ ಮುಗಿಸ್ಕೊಂಡು, ಅಂದರೆ ಹೊಸ ಅಕ್ಕಿ ಎಲ್ಲ ಇಕ್ಬೇಕಲ್ಲ ದೇವ್ರಿಗೆ, ನಾವು ಎಂಜಲ್ ಮಾಡ್ದಿರ. ಸೊ ಅದನ್ನು ರೆಡಿ ಮಾಡ್ತಾಯಿದ್ದೆ. ನಮ್ಮ ಅಜ್ಜಿ ನಾವು ಸಾಂಬಾರಿಗೆ ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಹಾಗೆ ಹಪ್ಳಗಳಿದ್ವು, ಅದನ್ನು ಕೂಡ ಎಣ್ಣೆಯಲ್ಲಿ ಬಿಡ್ತಾಯಿದ್ದೆ. ಸೊ ಅದು ಕೂಡ ನೈವೇದ್ಯಕ್ಕೆ ಇಕ್ಕಣ, ದೇವ್ರಿಗೆ ಎಂಜಲ್ ಮಾಡ್ದಿರ ಹಂಗೆ ಅಂದ್ಬಿಟ್ಟು. ಸೊ ನಮ್ಮ ಮನೇಲಿ ಧೃತಿಗೆ ತುಂಬ ಇಷ್ಟ ಈ ಚಿಕ್ಕ ಹಪ್ಳ, ಬೂಟಿಗಳು ಆ ಥರದ್ದು. ಸೊ ನನಗೂ ಇಷ್ಟನೇ. ಸೊ ಏನಾದರೂ ಸಾಂಬಾರು ಆ ಥರ ಮಾಡಿದಾಗ ಈ ಥರ ಇದ್ದಾಗ ನನಗೆ ಮನೇಲಂತೂ ಸೈಡ್ ಡಿಶ್ ಏನಾದರೂ ಇರಲೇಬೇಕು. ಸೊ ಅದಕ್ಕೆ ಹಾಕ್ತಾಯಿದ್ದೆ. ನಿಮಗೇನಾದರೂ ಎಣ್ಣೆ ಆಗಿರ್ತಂದರೆ ಆ ಜಾಲರಿ ಒಳಗೆ ಹಾಕಿ ಮತ್ತೆ ಬಿಟ್ಟು ತಿರ್ಗಿ ಅದೆಲ್ಲ ಎತ್ಕೊಂಡು ಚೆನ್ನಾಗಿರುತ್ತೆ. ಹಾಗೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ಸೊ ತಟ್ಟೆಗೆಲ್ಲ ನೀಟಾಗಿ ಅರೇಂಜ್ ಮಾಡಿದ್ದೆ. ಸೊ ಎಲ್ಲ ಮುಗೀತು. ಸೊ ಪೂಜೆ ಎಲ್ಲ ಮುಗಿಸ್ದೆ. ಧೃತಿಗೆ ಸ್ನಾನ ಇನ್ನೂ ಮಾಡಿಸೇರಿಲ್ಲ, ಪಾಪ ಎದ್ದಿದ್ಲು ಮಗು. ಸೊ ಎಲ್ಲ ಪೂಜೆ ಮುಗಿಸಾದ್ಮೇಲೆ ಮಾಡ್ಸೋಣ ಅಂದ್ಬಿಟ್ಟು ಸುಮ್ಮನೆ ಆಗೋದೆ ನಾನು. ಸೊ ಅವಳಿಗೆ ತುಂಬ ಇಷ್ಟ ದೇವ್ರ ಪೂಜೆ ಮಾಡೋದು, ಮಂಗಳಾರತಿ ತೊಗೊಳೋದು ಆ ಥರದ್ದೆಲ್ಲ. ಸೊ ದೇವ್ರ ಮಕ್ಕಳೆಲ್ಲ ಏನೂ ಆಗೋಲ್ಲ ಅಂದ್ಬಿಟ್ಟು ದೇವ್ರಿಗೆ ಆರತಿ ಎಲ್ಲ ಕೊಟ್ಟು ನಾನು ನನ್ನ ಮನಸ್ಸಲ್ಲಿ ಏನಿದೆಯೋ ಅದೆಲ್ಲ ಬೇಡ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡಿದ್ದೆ. ಇವಳು ನೋಡಿ ಏನು ತೀಟೆ ಮಾಡ್ತಾಯಿದ್ದಾಳೆ, ಕೈ ಮುಗಿಯೋಕ್ಕೆ ಬಿಡ್ತಾಯಿಲ್ಲ. ಅದಾದಮೇಲೆ ನೈವೇದ್ಯಕ್ಕೆ ಲಾಸ್ಟ್ ಡೇ ಏನಿಕ್ಕಿದ್ವು ಅದು ಹಸುಗೆ ಕೊಡೋ ಸಂಪ್ರದಾಯ ನಮ್ಮ ಮನೆಯಲ್ಲಿ. ಸೊ ಅದನ್ನು ಹಸುಗೆ ಕೊಟ್ಟು ಬಂದ್ವಿ ನಾನು ಮತ್ತು ಧೃತಿ. ಸೊ ಈ ಥರ ಸಿಂಪಲಾಗಿ ಪೂಜೆ ಮುಗಿಸ್ದೆ ನಾನು. ಅದಾದಮೇಲೆ ನಾನು ಧೃತಿ ಮತ್ತು ಅವರಪ್ಪ ದೇವಸ್ಥಾನಕ್ಕೆ ಹೋದ್ವಿ, ಶಿವನ ದೇವಸ್ಥಾನಕ್ಕೆ. ಇದು ಬಂದು ಹಳೇ ದೇವಸ್ಥಾನ. ಶಿವಲಿಂಗ ನೀವು ನೋಡ್ಬೋದು, ಹಳೇದಂದರೆ ತುಂಬ ಪುರಾತನ ಕಾಲದ್ದು, ಅಲ್ಲೇ ಉತ್ಪತ್ತಿ ಆಗಿರೋದಂತೆ ಇದು. ನನಗೂ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ, ತಿಳ್ಕೊಂಡು ಹೇಳ್ತಾ ಇರೋದು. ಸೊ ಬಸವಣ್ಣ ಆಗಲಿ ಶಿವಲಿಂಗ ಆಗಲಿ ಅಲ್ಲೇ ಉತ್ಪತ್ತಿ ಆಗಿರೋದು. ಸೊ ಅದು ದೇವ್ರು ನೋಡಿ ತುಂಬಾ ಖುಷಿಯಾಯಿತು. ಹಾಗೆ ನನ್ನ ಮನಸ್ಸಲ್ಲಿರೋದನ್ನ ಬೇಡಿಕೊಂಡು ಅಕ್ಷತೆ ಹಾಕಬೇಕು ಅಂತ ಹೇಳಿದರು. ಸೊ ಅಕ್ಷತೆ ಕೊಟ್ಟರು. ಅಕ್ಷತೆ ಎಲ್ಲ ಹಾಕಿ ನೋಡಿ, ಪ್ಲ್ಯಾಸ್ಟಿಕ್ ಇದು ಹೂವು, ಬಟ್ ಎಷ್ಟು ನ್ಯಾಚುರಾಗಿ ಕಾಣಿಸ್ತಾಯಿದೆ. ಅದಾದಮೇಲೆ ಕಡಲೆಪಪ್ಪು ಮತ್ತು ಸಕ್ಕರೆ ರುಬ್ಬಿರೋ ಅಂಥದ್ದನ್ನ ಕೊಟ್ಟಿದ್ದರು, ದೇವ್ರ ಪ್ರಸಾದ ಅಂತ. ಸೊ ಈ ಕಡೆ ಎಲ್ಲ ಅಲಂಕಾರ ಮಾಡಿದರು. ಅದು ನೋಡಿ ಈ ಥರ ಡೌನಿಗೆ ಹೋಗಿ ದೇವ್ರನ್ನ ನೋಡಬೇಕಾಗುತ್ತೆ ನಾವು. ಸೊ ಹಾಗೆ ಪಕ್ಕದಲ್ಲಿ ನೀವು ನೋಡ್ಬೋದು ಗಣೇಶ, ಕೃಷ್ಣ ಎಲ್ಲ ದೇವ್ರನ್ನೂ ಇಕ್ಕಿದ್ರು. ಸೊ ಆ ದೇವ್ರನ್ನೂ ಮಕ್ಕೊಂಡು ಮತ್ತೆ ಅಲ್ಲಿ ಹುತ್ತ ಇದೆ, ಹುತ್ತ ಹತ್ರನೂ ಹೋಗಿ ಪೂಜೆ ಮಾಡಿಕೊಂಡು ಬಂದ್ವಿ. ಸೊ ಈ ಪ್ಲೇಸ್ ನೀವು ನೋಡ್ಬೋದು, ಲಾಸ್ಟ್ ಟೈಮ್ ಬಂದಾಗ ತುಂಬ ವಾಟರ್ ಇತ್ತು, ಈಗೆಲ್ಲ ಕಮ್ಮಿ ಆಗೋಗಿದೆ. ಸೊ ಫ್ರೆಂಡ್ಸ್, ಎಲ್ಲ ದೇವಸ್ಥಾನ ಮುಗ್ದಿದ್ದಾಯಿತು. ತಲೆ ನೋಡಿ ಯಾವ ಥರ ಆಗಿದೆ. ಸೊ ಶಿವನ ದೇವಸ್ಥಾನದಿಂದ ಬಂದು ನರಸಿಂಹಸ್ವಾಮಿಗೆ ಎಲ್ಲಮ್ಮ ತಾಯಿಗೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು. ಸೊ ಇನ್ನೂ ಉಪವಾಸ ಬಿಟ್ಟಿಲ್ಲ.
ಅಲ್ಲಿ ಕೊಟ್ಟಿರೋ ಒಂದು ಚೂರು ಪ್ರಸಾದ ತಿಂದೀನಿ. ಸೊ ಮನೇಲಿ ಈಗ ನೈವೇದ್ಯಕ್ಕೆ ದೇವ್ರಿಗೆ ಏನು ಇಕ್ಕಿದ್ದೀನೋ ಸೊ ಅದನ್ನು ತಿನ್ನಬೇಕು, ತಿಂದು ಉಪವಾಸನ ಮುಗಿಸ್ಬೇಕು. ಸೊ ಬನ್ನಿ, ನೈವೇದ್ಯಕ್ಕೆ ಇಕ್ಕಿರೋದನ್ನ ನಾನು ತಿಂದು ಆಮೇಲೆ ನಮ್ಮ ಅಜ್ಜಿ ಒಬ್ಬಟ್ಟು ಮಾಡಿದರು, ಸ್ವಲ್ಪ ಚಿತ್ರಾನ್ನ ಮಾಡಿ ಅವೆಲ್ಲ ತಿಂದೆ. ಇದೆಲ್ಲ ಕ್ಲೀನ್ ಮಾಡಬೇಕಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕೂತೆ. ನೋಡಿದಲ್ಲ ಫ್ರೆಂಡ್ಸ್, ಸೊ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮುಂದಿನ ವೀಡಿಯೋ ಯಾವುದು ಬೇಕು ಅಂತ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಈಗ ಊಟ ಮಾಡಿ ಉಪವಾಸ ಕೂಡ ಬಿಟ್ಟಿದ್ದಾಯಿತು. ಇನ್ನು ಪಾತ್ರೆ ಎಲ್ಲ ಇದೆ, ಸೊ ತೊಳೆದು ಸ್ವಲ್ಪ ಗ್ಯಾಸೆಲ್ಲ ಇದೆ ತೊಳಿಬೇಕು. ಸೊ ಅದಾದಮೇಲೆ ಸ್ವಲ್ಪ ಕೆಲಸಗಳಿದೆ, ಅವೆಲ್ಲ ಮುಗಿಸ್ಕೊಬೇಕು. ಸೊ ಈ ವಿಡಿಯೋ ನಾನು ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಬಾಯ್ ಬಾಯ್.